ಕ್ವಿಕ್ 25ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ಬಿಸಿ ರೋಡ್ನಲ್ಲಿ ಮತ್ತೆ ಉದ್ವಿಗ್ನತೆ ಸೃಷ್ಟಿಯಾಗಿದೆ. ಮುಸ್ಲಿಮರ ಬೈಕ್ ರ್ಯಾಲಿಗೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಕ್ಕೆ ಹಿಂದೂ ಕಾರ್ಯಕರ್ತರು ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರ ಬೈಕ್ ರ್ಯಾಲಿ ಬೆನ್ನಲ್ಲೇ ರಸ್ತೆಗೆ ನುಗ್ಗಿದಂತ ಹಿಂದೂ ಕಾರ್ಯಕರ್ತರು ಪೊಲೀಸರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಈ ವೇಳೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ಆಗಿದೆ. ಬಿಸಿ ರೋಡ್ನ ಭದ್ರತೆಗೆ ಬರುತ್ತಿದ್ದ ಆರ್ಎಎಫ್ ವಾಹನ ಪಲ್ಟಿಯಾಗಿದೆ. ಶಿವಮೊಗ್ಗದಿಂದ ಬಿಸಿ ರೋಡ್ಗೆ ತೆರಳುತ್ತಾ ಇದ್ದಂಥ ವೇಳೆ ಪುಂಜಾಲ್ಕಟ್ಟೆ ಬಳಿ ವಾಹನ ಪಲ್ಟಿಯಾಗಿದ್ದು 3 ಆರ್ಎಎಫ್ ಸಿಬ್ಬಂದಿಗೆ ಗಾಯಗಳಾಗಿವೆ. ಈದ್ ಮಿಲಾದ್ ಮೆರವಣಿಗೆಯನ್ನ ತಡೆಯೋದಾಗಿ ಬಜರಂಗ ದಳ ಹೈಡ್ರಾಮಾ ನಡೆಸಿದ ಸ್ಥಳದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಹಿಂದೂ ಮುಖಂಡರು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಸಿಹಿ ತಿಂಡಿ ವಿತರಿಸಿ ಭಾವೈಕ್ಯತೆ ಮೆರೆದಿದ್ದಾರೆ. ಮಾಣಿ ಜಂಕ್ಷನ್ನಲ್ಲಿ ಕೋಮು ಸೌಹಾರ್ದತೆಯ ಸಂದೇಶ ಸಾರಿದ್ದಾರೆ. ತಡರಾತ್ರಿ ಮಂಗಳೂರಿನ ಕಾಟಿಪಳ್ಳದ ಬದ್ರಿಯಾ ಮಸೀದಿ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಭರತ್, ಚನ್ನಪ್ಪ, ನಿತಿನ್, ಸುಜಿತ್, ಮನು, ಪ್ರೀತಮ್ ಅಂತ ಗುರುತಿಸಲಾಗಿದೆ. ಮಂಗಳೂರಿನಲ್ಲಿ ಕೆಲ ಕೋಮುವಾದಿ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗ್ತಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಪೊಲೀಸರು ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಇತ್ಯರ್ಥ ಮಾಡಿದ್ದಾರೆ. ಕೆಲ ಮುಖಂಡರ ಮಾತಿನಿಂದ ಉದ್ವೇಗಕ್ಕೆ ಒಳಗಾಗಿ ಈ ರೀತಿ ಘಟನೆ ಆಗಿದೆ ಅಂತ ಹೇಳಿದ್ದಾರೆ. ಗುತ್ತಿಗೆದಾರನಿಗೆ ಮುನಿರತ್ನ ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣವನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಮುನಿರತ್ನ ಕರೆದೊಯ್ದು ಮಾಚರು ನಡೆಸಲಿದ್ದು ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ. ನಿನ್ನೆಯಿಂದ ಬಿಜೆಪಿ ಶಾಸಕ ಮುನಿರತ್ನ ವಿಚಾರಣೆ ನಡೆಯುತ್ತಿದೆ. ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ರೆಡ್ಡಿಯಿಂದ ಮುನಿರತ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಚೆಲುವರಾಜು ಹೇಗೆ ಪರಿಚಯ, ಆಡಿಯೋದಲ್ಲಿರೋದು ನಿಮ್ಮ ಧ್ವನಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ತಪ್ಪು ಮಾಡಿಲ್ಲ, ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಹೇಳ್ತಿದ್ದಾರೆ. ದೂರುದಾರರಿಬ್ಬರೂ ಕೂಡ ನನ್ನ ಜೊತೆ ಇದ್ದವರೇ, ಉಂಡ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಂತ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಜೀವ ಬೆದರಿಕೆ ಜಾತಿ ನಿಂದನೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸರು ಇಂದು ಮುನಿರತ್ನ ವಾಯ್ಸ್ ಸ್ಯಾಂಪಲ್ ಅನ್ನು ಪಡೆಯಲಿದ್ದಾರೆ ಎನ್ನಲಾಗಿದೆ. ವಾಯ್ಸ್ ಸ್ಯಾಂಪಲ್ ಪಡೆದು ಎಫ್ಎಸ್ಎಲ್ಗೆ ಕಳಿಸಲಾಗುತ್ತೆ. ಶಿವಮೊಗ್ಗದ ಸುಳೆಬೈಲಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಸೌಹಾರ್ದತೆ ಮೆರೆಯಲಾಗಿದೆ. ಮಸೀದಿ ಮುಂದೆ ಬಂದ ಗಣಪತಿ ಮೂರ್ತಿ ಸ್ಥಳೀಯ ಮುಸ್ಲಿಮರು ಹೂವಿನ ಹಾರ ಹಾಕಿ ಸಿಹಿ ಹಂಚಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವಂತಹ ನಟ ದರ್ಶನ್ ತಾಯಿಯನ್ನ ನೆನಪು ಮಾಡಿಕೊಳ್ತಿದ್ದಾರಂತೆ. ಕಳೆದ ವಾರ ತಾಯಿ ಬರುವಿಕೆಗಾಗಿ ಕಾದು ಕೂತಿದ್ದ ದರ್ಶನ್ ಈ ವಾರವಾದರೂ ಬರುತ್ತಾರಾ ಅಂತ ಕಾದು ಕೂತಿದ್ದಾರೆ ಎನ್ನಲಾಗಿದೆ. ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕರ್ನಾಟಕ ಕಸ್ತೂರಿಬಾ ಗಾಂಧಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಅರೆಹೊಟ್ಟೆ ಊಟ ನೀಡಲಾಗ್ತಾ ಇತ್ತು. ಈ ಸಂಬಂಧ TV9 ವಿಸ್ತೃತ ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಹಾಸ್ಟೆಲ್ಗೆ ತೆರಳಿದಂತ ಬಿಒ ಕಾಂತರಾಜ್ ದವಸ ಧಾನ್ಯ ಹಾಲು ಪೂರೈಸಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಡಿಯಲ್ಲಿ ಓರ್ವ ಶಂಕಿತ ಕಳ್ಳನ ಸೆರೆ ಹಿಡಿದಂತಹ ಸಾರ್ವಜನಿಕರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಚಡ್ಡಿ ಬನಿಯನ್ ಧರಿಸಿ ಅನುಮಾನಾಸ್ಪದವಾಗಿ ತಿರುಗ್ತಾ ಇದ್ದಂಥ ವ್ಯಕ್ತಿಯನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಗನ್ ಹಿಡಿದು ಅಲ್ಲಿ 3 ಅಪರಿಚಿತರು ದುಷ್ಕರ್ಮಿಗಳು ಓಡಾಡಿ ಭಯ ಹುಟ್ಟಿಸಿದ ಘಟನೆ ಕಲಬುರಗಿ ನಗರದ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ಶಾಲೆ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ 5ನೇ ತರಗತಿ ಬಾಲಕಿ ಮೇಲೆ ಕಾಮುಕರ ಗ್ಯಾಂಗ್ ಒಂದು ಸಾಮೂಹಿಕ ಅತ್ಯಾಚಾರ ಎಸಗಿರುವಂತಹ ಘಟನೆ ತ್ರಿಪುರಾದ ದಕ್ಷಿಣ ಭಾಗದ ಜಿಲ್ಲೆಯೊಂದರಲ್ಲಿ ನಡೆದಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆಗೆ 2ನೇ ಬಾರಿ ಪ್ರಯತ್ನ ಪಡಲಾಗಿದೆ. ಅಧ್ಯಕ್ಷೀಯ ಚುನಾವಣೆ ರಿಪಬ್ಲಿಕನ್ ಪಕ್ಷ ಅಭ್ಯರ್ಥಿಯೂ ಆಗಿರುವಂತಹ ಟ್ರಂಪ್ ಅವರನ್ನ ಫ್ಲೋರಿಡಾದ ಗಾಲ್ಫ್ ಕ್ಲಬ್ನಲ್ಲಿ ಗುಂಡಿಕ್ಕಿ ಹತ್ಯೆಗೆ ಪ್ರಯತ್ನ ಪಡಲಾಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಯತ್ನಿಸಿದ ಆರೋಪಿ ರಯಾನ್ ವೆಸ್ಲಿ ರೌತ್ನನ್ನ ಫ್ಲೋರಿಡಾ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಮಿಕನಾಗಿದ್ದ ಈತ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾಗಿಯಾಗಲು ಒಲವು ಹೊಂದಿದ್ದ ಅಂತ ಹೇಳಲಾಗಿದೆ.